ಥ್ಯಾಂಕ್ ಯು. ಏನು ಹೇಳೋದು ಗೊತ್ತಾಗ್ತಿಲ್ಲ. ಅಂದರೆ ಪ್ರಗತಿ ಹೇಳಿದಾಗೆ ಒಂದು 6 ತಿಂಗಳು 3 ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು. ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ. ಲಿಟ್ರಲಿ ಎಲ್ಲೋ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗೆ ಫೀಲ್ ಇದೆಯೋ ಅದೇ ಥರ ಫೀಲಿಂಗ್ ಇದೆ ಇವಾಗ. ಇಲ್ಲಿ ಬಂದರೆ ಎಲ್ಲ ಸರ್ಕಲ್ ಒಂದೇ ಥರ ಕಾಣಿಸೋಕ್ಕೆ ಶುರುವಾಗಿದೆ. ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ. ಬಂದರೆ ಅಜಿನಿ ಸ್ಟುಡಿಯೋ ಮನೆಗೂ ಹೋಗಲಿಲ್ಲ. ಸೊ 3 ವರ್ಷ ಅಲ್ಲ, ಪಂಚವಾರ್ಷಿಕ ಯೋಜನೆ 5 ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಳ್ತೀನಿ ನಾನು. ಅಂಥ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟೊಂದು ಅಡೆತಡೆಗಳು ನನಗೆ ತುಂಬ ಸ್ಟ್ರೆಂತ್ ಆಗಿ ನನ್ನನ್ನು ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರುತ್ತಲ್ವ, ಎಕ್ಸ್ಟ್ರಾ ಶೀಟ್ಗಳಿತ್ತಲ್ಲ, ಆ ಶೀಟಲ್ಲೆಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನಿಸುತ್ತೆ. ಅಷ್ಟು ಹರಕೆ ಹೊತ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ. ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ಲು ಅವಳು. ಸೊ ಸ್ಪಾಟಲ್ಲಿದ್ರೂ ಅದೇನೆ. ಕೆಲವು ಸಲ ರಿಸ್ಕಿ ಸೀಕ್ವೆನ್ಸ್ ಇದ್ದರೆ ಅವಳಿಗೆ ಏನಾದರೂ ಮಾಡಿ ಯಾಮಾರಿಸಿ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲ ನೀನು ಸ್ವಲ್ಪ ಲೇಟಾಗಿ ಬಾ ಹಂಗೆ ಅಂತ ಅಂದ್ಕೊಂಡು, ಬಿಕಾಸ್ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಎಷ್ಟೋ ದಿನಗಳು. ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು 15 ದಿವಸ ಈಚೆಗೆ ಬಂದಿದ್ದು. ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯಿತು. ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು. ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು. ಇನ್ನೊಂದು ಸಲ ಹೇಗಿದ್ದೀರಾ ಕೇಳಿದ್ರೆ ಹತ್ತೆ ಬಿಡ್ತೀವಿ ಸೀದಾ ಅಂತ. ಸೊ ಆ ಥರದ ಒಂದು ಇಮೋಷ್ನಲ್ ಜರ್ನಿನೂ ಕೂಡ ಹೌದು ನಮಗೆ. ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು, ನನ್ನಿಂದ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ಗಳಾಗಿ. ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ಅವರು ಸ್ಕೂಲ್ಗೆ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ. 5 ವರ್ಷದಿಂದ ಸಿನಿಮಾ ಮಾಡ್ತಾನೇ ಇದ್ದೀನಿ. ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಸ್ಪಾಟಿಗೂ ಬರ್ತಾ ಇದ್ಲು, ಕೆಲಸನೂ ಮಾಡ್ತಾ ಇದ್ಲು. ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ 5 ವರ್ಷದಿಂದ ತಿರುಗ್ತಾನೆ ಇದ್ದಾರೆ. ನನ್ನ DOP ಇವತ್ತು ಅವನು, ನಾನು ಇಲ್ಲಿದ್ದೀನಿ ಅಂತಂದರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ್ನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು. ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು. ನನ್ನ ಡೈರೆಕ್ಷನ್ ಟೀಮು, ಆರ್ಟಿಸ್ಟ್ಗಳಾಗ್ಬೋದು, ಊರವರಿಂದ ಹಿಡ್ಕೊಂಡು ಮುದೂರು ಆಗ್ಬೋದು, ಕೆರಾಡಿ ಆಗ್ಬೋದು, ಕುಂದಾಪುರ ಆಗ್ಬೋದು, ಆ ಸುತ್ತಮುತ್ತ ಎಲ್ಲ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು, ಯಾರಿಗೆಲ್ಲ ಬಿಡೋದು. ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದವ್ರೆ. ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ. ಖಂಡಿತವಾಗ್ಲೂ ನಾನು ಒಬ್ಬನಿಂದಲ್ಲ. ಒಬ್ಬ ಒಂದು ಕಥೆಯನ್ನು ತೊಗೊಂಡು ಬಂದಾಗ, ಒಂದು ಯೋಚನೆಯನ್ನು ತೊಗೊಂಡು ಬಂದಾಗ ಅದನ್ನು ಹೇಗೆಲ್ಲ ಚಂದ ಕಾಣಿಸ್ಬೋದು. ಒಬ್ಬ ಕೋ ರೈಟರ್ ಅದನ್ನು ಎಷ್ಟು ಚಂದವಾಗಿ ಅದನ್ನು ಬರಿತಾ ಹೋಗ್ಬೋದು, ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು, ಇನ್ನೂ ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು. ಒಬ್ಬ ಸಿನಿಮಾಟೋಗ್ರಫರ್ ಅದನ್ನು ನಾನು ಕಂಡಿರುವಂಥ ಒಂದು ವಿಷನ್ನ ಅವನು ಎಷ್ಟು ಚಂದವಾಗಿ ತೋರಿಸಿದಾನಂತ ನಾನೇನು ಮಾತಾಡೋದು ಬೇಕಾಗಿಲ್ಲ. ಎಲ್ಲ ವಿಜುವಲ್ಸ್ಗಳು ಹೇಳ್ತಾ ಇದೆ ಇವತ್ತು. ಅದಕ್ಕೆ ಏನು ಕೇಳುತ್ತೆ, ಎಷ್ಟು ಬಜೆಟಲ್ಲಿ ಮಾಡ್ತೀವಿ, ಆ ಲೆಕ್ಕಾಚಾರ ಏನು, ಇದನ್ನು ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ. ಕತೆ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ, ನನ್ನ ಇಡೀ ತಂಡದ ಮೇಲೆ ನಂಬಿಕೆ. ನಾವ್ಯಾರು ಇವತ್ತು 3 ತಿಂಗಳಾಯಿತು ನಾವ್ಯಾರು ಕರೆಕ್ಟಾಗಿ ಮಲಗಿದೆ. ಅಂದರೆ 1 hour 2 hours. ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಆಗ್ಬೋದು, DOP ಆಗ್ಬೋದು, 38 hours 48 hours ಹಿಂಗೆ ಹೋಗ್ತಾ ಇದೆ ಕೆಲಸಗಳು. ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ, ಯಾರು ಇದು ನನ್ನ ಸಿನಿಮಾ ಅಂತ ಮಾಡಲೇ ಇಲ್ಲ ಅವರು. ಇದೆಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸಿಂದ ಹಿಡಿದು ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ. ಕಾಂತಾರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೆಟ್ಟಲ್ಲಿ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಕೇಳ್ಪಡ್ತಾ ಇತ್ತು. ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು 4 ಸಲ 5 ಸಲ ನಾನು ಹೋಗಿ ಬಿಡ್ತಾ ಇದ್ದೆ. ಬಟ್ ಇವತ್ತವರೆಗೂ ನಾನು ಬಂದು
ಈ ಸಿನಿಮಾನ ಶೋಲ್ಡರ್ಗೆ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. 2ನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ. ಓನ್ಲಿ ರೀಸನ್ ನನ್ನ ಹಿಂದೆ ನಿಂತಿರೋದು ಆ ದೈವ ಅನ್ನೋದು ಅಷ್ಟೇ ನಂಬಿಕೆ. ದೈವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತೊಗೊಂಬಂದು ನಮ್ಮನ್ನು ಇಲ್ಲಿ ನಿಲ್ಲಿಸಿದೆ. ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ, ರುಕ್ಮಿಣಿ ಅವರಾಗ್ಬೋದು, ಗುಲ್ಶನ್ ದೇವಯ್ಯ ಬಂದಿಲ್ಲ, ನಮ್ಮ ಕನ್ನಡದವರವರು, ಬಾಲಿವುಡ್ ಆ್ಯಕ್ಟ್ರು ಅಂತ ಹೇಳ್ತಾರೆ, ಅಲ್ಲ ಅವ್ರು ಆ್ಯಕ್ಚುಲಿ ಕನ್ನಡದವರು, ಕೂರ್ಗಿನವರು. ತುಂಬ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ. ಜಯರಾಮ್ ಸರ್ ಆಗ್ಬೋದು, ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು, ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ. ಒಂದು ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು, ಕೊನೆಯ ಚಿತ್ರೀಕರಣ ಮುಗಿಯೋ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು. ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತು ಆ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ಥರ ಆಗೋಗಿದೆ. ಅಲ್ಲೆಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು, ಆ ಥರದಲ್ಲಿ ಬೆಳೆದಿದೆ ಅದು. ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಅಂದರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ, ಅನ್ನ ಸಂತರ್ಪಣೆ ಕೊಡ್ತೀವಿ, ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು, ಒಂದು ಒಳ್ಳೆಯ ಒಂದು ವೈಬ್ಗೋಸ್ಕರ, ಒಂದು ಆಶೀರ್ವಾದಕ್ಕೋಸ್ಕರ ಅಂತ ಲೆಕ್ಕ ಹಾಕಿ ನೋಡಿದಾಗ 3 ವರ್ಷದಲ್ಲಿ ಒಂದು ನಮ್ಮದು ಎಲ್ಲ ದಿನಗೂಲಿ ಲೆಕ್ಕನೇ. ಒಂದು ಲೆಕ್ಕಕ್ಕೆ ನೋಡೋಕ್ಕೆ ಹೋದರೆ ಅದನ್ನು ಲೆಕ್ಕ ಮಾಡಿದ್ರೆ, ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು 4ರಿಂದ 4.5 ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಹೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ನಾವು, ಅಥವಾ ಆ ಸಿನಿಮಾ ಏನು ರೆಕಾರ್ಡ್ ಮಾಡ್ತು, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ. ಆದರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಅದು ಎಷ್ಟು ಚಂದದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಅದ್ರ ಜೊತೆಗೆ ಎಲ್ಲರೂ ನಮ್ಗೆ ಕೊಡುವಂಥ ಆಶೀರ್ವಾದ ಇದೆಯಲ್ವ, ಎಲ್ಲವೂ ನನಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ. ಅದು ಅಂಥ ಒಂದು ಕೆಲಸ. ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷ್ನಲ್ ಜರ್ನಿ ಆಗ್ತಾ ಹೋಯಿತು, ಪರ್ಸ್ನಲ್ ಜರ್ನಿ ಆಗ್ತಾ ಹೋಯಿತು. ತುಂಬ ದೊಡ್ಡ ತಂಡವಾಗಿ ಬೆಳೆದಿದೆ. ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ. ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಬಿಡುಗಡೆ ಬಂದಾಗ, ಕಾಂತಾರ ಫಸ್ಟ್ ರಿಲೀಸ್ ಆದಾಗಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು, ಇದು ಇಷ್ಟು ದೊಡ್ಡದು ಆಗೋದಕ್ಕೆ, ಇವತ್ತು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಆಗ್ಬೋದು, ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ, ಇಷ್ಟು ದೊಡ್ಡ ಸ್ಕೇಲು ಅದು ಇದೆಲ್ಲ ಅಂತ ಅಂದ್ಕೊಂಡು, ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು. ಅದೆಲ್ಲದಕ್ಕೂ ಕಾರಣ ಆಗಿರೋದು, ಮೂಲ ಕಾರಣ ಕನ್ನಡಿಗರು, ಕನ್ನಡದ ಮಾಧ್ಯಮದವರು. ನೀವು ಅದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಪರಿಚಯಿಸಿ ಬೆಳೆಸಿ, ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ 1 ಆಗಿದೆ, ಇಷ್ಟು ದೊಡ್ಡ ಸಿನಿಮಾಗೆ ಹೊರ ಬಂದಿದೆ. ಅದು ಹೇಗೆ ಬಂದಿದೆ, ಅದು ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದು ಅದು ಅಂತೆಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಇವತ್ತೇನಾಗಿದೆ, ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ. ನನ್ನ ಪ್ರಕಾರ ನೀವು ಮಾತಾಡಬೇಕು, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೀವು ಹೇಳಬೇಕು. ಜನರಿಗೆ ನಾವೇನೇ ಹೇಳಕ್ಕೆ ಹೊರಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜನರಲ್ ನಾಲೆಜ್ ಇಲ್ಲ, ಯಾಕಂತಂದ್ರೆ 3 ವರ್ಷ ಆಯ್ತು, ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ. ಸೊ ಸಿನಿಮಾದೊಳಗಡೆ ಮುಳುಗೋಗಿದ್ದೀವಿ ಅಷ್ಟೇ ಹೇಳ್ಬೋದು. ಇನ್ನೇನು ಬಂದ್ವಿ 2ನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಆವಾಗಲೇ ಹೇಳಿದಾಗೆ ನನಗೆ ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು, ಒಂದು ಬಾವಿ, ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದ್ವಿ. ಅದ್ರ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ. ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ, ಏನು ಅನಿಸ್ತಿದೆ ಅದನ್ನ ಹೇಳಿದ್ದೀನಿ ಅಷ್ಟೇ. ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಾಸ್ಟ್ರೇ ಥ್ಯಾಂಕ್ ಯು, ರೈಟರ್ಸ್ ಥ್ಯಾಂಕ್ ಯು, ಡೈರೆಕ್ಷನ್ ಟೀಮ್, ಆರ್ಟ್ ಟೀಮ್, ಕಾಸ್ಟ್ಯೂಮ್ ಟೀಮ್, ಎಲ್ಲ ಆರ್ಟಿಸ್ಟ್ಗಳು. ತುಂಬ ಕಷ್ಟ. ಅಂದರೆ ಯಾವ ಲೊಕೇಶನಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋವಂಥ ಲೊಕೇಶನ್ ಆಗಿರಲಿಲ್ಲ ಅದು. ಇಡೀ ಇಷ್ಟು ತಂಡ, ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು, LPಸು, ನಿಮ್ಮೆಲ್ರಿಗೂ ಆ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು. ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ. ಅದು ಇನ್ನೊಂದು ಸಲ ಮಾಡೋಕ್ಕಾಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತ ಅದು. ಎಲ್ಲ ಮ್ಯಾನೇಜರ್ಸ್ಗಳಿಗೆ, ಲೋಕಲ್ ಕೋಆರ್ಡಿನೇಟರ್ಸ್ಗಳಿಗೆ, ಊರಿನವ್ರಿಗೆ, ಡಿಪಾರ್ಟ್ಮೆಂಟ್ ಅವ್ರಿಗೆ, ಇನ್ನು ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು. ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ದಲ್ಲ ಇದು, ಅವ್ರ ಫಿಲ್ಮು, ಅವರಿಂದನೇ ಈ ಸಿನಿಮಾ ಆಗಿದೆ, ಅವರೇ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಂದ ಅವ್ರಿಗಾಗಿ ಅಂತ ಅಂದ್ಕೊಂಡು
ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಥ್ಯಾಂಕ್ ಯು. ರಿಷಬ್ ಅವರೇ, ನೀವು ಹೇಳಿದ್ರಿ 3-5 ವರ್ಷ ಅಂತ ಹೇಳಿ. ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನೀವು ಇಲ್ಲೊಂದು ಪ್ರಪಂಚವನ್ನು ಕಟ್ತಾ ಇದ್ರಿ, ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ. ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದಿದ್ದು ನಿರ್ದೇಶನನೋ ಅಥವಾ ಅಭಿನಯ ಅಲ್ಲ ಅನ್ಕೊತೀನಿ, ಅದು 5 ವರ್ಷದ ತಪಸ್ಸು, ಕಠಿಣ ತಪಸ್ಸು ಮಾಡಿರೋದದು. ಆ ಕಠಿಣ ತಪಸ್ಸಿಗೆ ಒಂದು ಫಲ, ಮೊದಲನೇ ಫಲ ಇವತ್ತು ಸಿಕ್ಕಿದೆ. ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1ನ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ 2ನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ. ಆ ಎಲ್ಲ ಯಶಸ್ಸು ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಯಶಸ್ಸಿನ ಜೊತೆ ನೀವು ಒಂದು ಜವಾಬ್ದಾರಿನ ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡಲೇಬೇಕು. ರಿಷಬ್ ಸರ್, ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ, ಓಕೆನಾ? ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರಿರ್ತಾರೆ, ನಾಯಕ ಅಥವಾ ನಾಯಕಿ, ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಮಾಡೋದಕ್ಕೆ ಅವ್ರು ಕಾಸ್ಟ್ ಮಾಡ್ಕೋತಾರೆ. ಆದರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ, ಹೊಂಬಾಳೆ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅಂದ್ಬಿಟ್ಟು ನೀವು ಹೇಳಿದಾಗೆ ಗುಲ್ಶನ್ ಅವರು ನಮ್ಮ ಕರ್ನಾಟಕದವರು, ಅವರನ್ನ ಕಾಸ್ಟ್ ಮಾಡಿದ್ರಿ. ನೀವು ಯಾವ ದೊಡ್ಡ ಫೇಸಸ್ ಅನ್ನು ಕೂಡ ನೀವು ಆಯ್ಕೆ ಮಾಡಿಲ್ಲ. ನೀವು ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್, ಬೆಸ್ಟ್ ಆಕ್ಟರ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕನ್ನಡದವರೇ. ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ, ಎಷ್ಟು ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್. ಅಂದರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು. ಎರಡನೇದು ಮಾಡೋಕ್ಕೆ ಹೊರಟಾಗ ಕನ್ನಡಿಗರೇ ಅದನ್ನು ಪ್ಯಾನ್ ಇಂಡಿಯಾ ಮಾಡಿದ್ರು. ಸೊ ಅವರೇ ಈ ಥರ ಏನೋ ಮಾಡ್ಬೇಕು, ನೀವು ಪ್ಯಾನ್ ಇಂಡಿಯಾ ಎಲ್ಲ ಹೋಗ್ಬೇಕಂತ ನಮ್ಮನ್ನು ಪುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು. ಅದನ್ನು ಮಾಡೋಕ್ಕೆ ಹೊರಟಾಗ ಜನರಲಿ ಒಂದು ಥಾಟ್ ಬರುತ್ತೆ, ಫಿಲ್ಮ್ ಮೇಕರ್ಸ್ಗಳಿಗಾಗ್ಬೋದು, ಪ್ರೊಡಕ್ಷನ್ ಹೌಸ್ಗಾಗ್ಬೋದು. ಸೊ ಈ ಥರ ಕಲಾವಿದರುಗಳು ಇರಬೇಕು, ಈ ಥರ ಟೆಕ್ನಿಷಿಯನ್ಸ್ಗಳು ಇರಬೇಕು ಅನ್ನೋದು. ಬಟ್ ನಾನು ಯಾವತ್ತು ಏನು ನಂಬ್ತೀನಿ ಅಂತಂದರೆ, ಆವತ್ತು ಕಾಂತಾರ ಮಾಡಿದಾಗ ಆ ಥರದ್ದು ಯಾವುದೂ ಇರಲೇ ಇಲ್ಲ. ಆ ಕಾಂತಾರವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿರೋದು ಇದೇ ಜನರು. ಸೊ ಹಾಗಾಗಿ ಆ ಕತೆ ಏನು ಕೇಳುತ್ತೆ, ಅದನ್ನು ಯಾರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಟ್ಟರೆ ಅಥವಾ ಅವರ ಅಸೋಸಿಯೇಷನಿಂದ ಅದು ಸಿನಿಮಾಗೆ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು. ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗಬೇಕೇ ಹೊರತು ನಾವು ಅದನ್ನು ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ಕಾಗಿ ಹೋಗೋದೇ ಇಲ್ಲ. ಅದು ಅವರು ಕೂಡ ಫಿಟ್ ಆಗಲ್ಲ, ನಮ್ಮ ಸಿನಿಮಾಗೂ ಕೂಡ ಜಸ್ಟಿಫೈ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ನಮಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮಗೆ ಇಡೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ. ಆರ್ಟ್ ಡಿಪಾರ್ಟ್ಮೆಂಟಿಗೆ ಲಿಟ್ರಲಿ ಒಂದು 600-700 ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಆ ಎಲ್ಲ ಸೆಟ್ಗಳನ್ನ ಹಾಕಬೇಕಾದ್ರೆ. ಸೊ ಹಾಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ದರು ಸಿನಿಮಾ ವರ್ಕರ್ಸ್ಗಳೆಲ್ಲರೂ. ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನು, ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನೇ ಹೇಳ್ತಾ ಇರುವಂಥದ್ದು. ಸೊ ಅದರ ಇನ್ನೂ ಡೀಪರ್ ಸೈಡ್ ಹೋಗಿದ್ದೀವಿ ಈ ಸಲ. ಸೊ ಹಾಗಾಗಿ ಅದಕ್ಕೆ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ. ಸೊ ಅವ್ರು ಬಂದರೆ ಮಾತ್ರ ಆ ಕತೆ, ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಫೈನಲ್ ಕ್ವೆಶನ್ ರಿಷಬ್ ಸರ್, ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರು ಅಂತ ಹೇಳ್ತಿದ್ರು. ಈ ವೇದಿಕೆಯಲ್ಲಿ ನಿಂತಿರುವಂಥ ಕಾಂತಾರದ ನಿರ್ದೇಶಕರಾದಂಥ ರಿಷಬ್ ಶೆಟ್ಟಿಗೆ 5 ವರ್ಷ ತಪಸ್ ಮಾಡಿದಂಥ ನಿಮ್ಮೊಳಗಿರುವಂಥ ರಿಷಬ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೇನು ಮಾತೇ ಇಲ್ಲ. ಅಂದರೆ ನಾನು ಬರ್ತಾ ಪ್ರಗತಿ ಹತ್ರ ಮಾತಾಡ್ತಿದ್ದೆ, ನನಗೇನು ಆಡಿಯೋ ಬರ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆಯಾ? ಒಳಗಡೆಗೆ ಅಷ್ಟಿಲ್ಲ ವಾಯ್ಸು. ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು. ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು. ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ, ಪದಗಳೇ ಇಲ್ಲ ಅಂತ ಅಂದ್ಕೊಂಡು. ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಗತಿ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬ ಪವರ್ಫುಲ್ಲಾಗಿ, ತುಂಬ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು. ಬಟ್ ಈ ಸಲ ಆಗಲಿಲ್ಲ ನನ್ನ ಕೈಲಿ. ಸೊ ನಿಮ್ದೆಲ್ಲ, ನೀನು, ಅರವಿಂದ, ಅನಿ, ಗುರು, ನನ್ನ ಇಡೀ ಟೀಮು, ವಿಜಯಣ್ಣ, ಯಾವಾಗಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ಥರ ಆರಾಮಾಗಿ ಹೋಗಿ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ. ಸೊ ಹಾಗಾಗಿ ಪದಗಳಿಲ್ಲ. ಇನ್ನು ಜಾಸ್ತಿ ಕೇಳಿಬಿಟ್ರೆ ಮತ್ತೆ ಬೇರೆ ಥರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ದೀನಿ, ನೀವೆಲ್ಲ ಹೆಮ್ಮೆ ಪಡುವಂಥ ಸಿನಿಮಾ ಆಗುತ್ತೆ ಅಂತ, ಕಾಂತಾರ 1ಗೆ. ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆನ್ನು ತಟ್ತೀರಾ, ನಮ್ಮನ್ನು ಪ್ರೌಡಾಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್. ಕಾಂತಾರ ಚಾಪ್ಟರ್ 1 ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನಿಮಾ. ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನನ್ನ ಕರಿಯರ್
ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು 2 ಸತಿ ನನಗೆ ಈ ಅವಕಾಶ ಕೊಟ್ಟಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಸರ್, ಏನು ಹೇಳ್ಬೋದು ಸರ್, ನಿಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ಳು ನಟಿಯಾಗಿ ಅಲ್ಲ, ಲೈಕ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ. ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್. ಆ್ಯಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ, ನಿಮ್ಮ ಪ್ರೋತ್ಸಾಹದಿಂದ. ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ನೋಡಬೇಕಾದ್ರೆ ಆ ಬೆಳವಣಿಗೆ, ಆ ಗ್ರೋತ್ ಏನೇ ಇದ್ದರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನಂಗೆ ಇನ್ನೂ ನೆನಪಿದೆ, ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಪ್ರೀಮಿಯರಿಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ, ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ. ಆನೆಸ್ಟ್ಲಿ ಸರ್, ಇಟ್ ಮೇಡ್ ಮಿ ವೆರಿ ವೆರಿ ಇಮೋಷ್ನಲ್. ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐ ವಿಲ್ ಬಿ ಏಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಟು ಥ್ಯಾಂಕ್ ಯು. ಬಟ್ ಇವತ್ತು ವರ್ಡ್ಸ್ ಇಲ್ಲ, ಬಟ್ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಹ್ಯಾವ್ ದ ವರ್ಡ್ಸ್. ಪ್ರಗತಿ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ನೀವು ಬರೀ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ, ಯು ಬಿನ್ ಅನ್ ಎಮೋಷ್ನಲ್ ಸಪೋರ್ಟ್ ಫಾರ್ ಮೀ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರಲ್ಲಿ ನೋಡಿರ್ತೀರಾ, ನಾವು ತುಂಬ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಪ್ರಗತಿ ಅವ್ರು ಹೇಳಿದ ಹಾಗೆ ಸಮ್ ಆಫ್ ದೆಮ್ ವೆರಿ ಇನ್ಯಾಕ್ಸೆಸಿಬಲ್ ಲೊಕೇಶನ್ಸ್, ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ನಮ್ಮ ರೈಟರ್ಸ್ಗೆ, ಅನಿ ಅವ್ರಿಗೆ, ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡೈಲಾಗ್ಸ್. ಪರ್ಫಾರ್ಮೆನ್ಸಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ. ಅಲ್ಲಿ ಏನೇ ಇದ್ದರೂ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್. ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ, ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ. ನನಗೆ ತುಂಬ ಹೆಮ್ಮೆ ವಿಷಯ. ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು 1 ವರ್ಷ ಆಗಿದೆ. ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ. ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು, October 2ಗೆ ಕಾಂತಾರ ಚಾಪ್ಟರ್ 1 ನಾನು ನಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ರುಕ್ಮಿಣಿ ಅವರೇ, ಐ ನೋ ಇಟ್ಸ್ ವೆರಿ ಅರ್ಲಿ ಟು ಆಸ್ಕ್ ಯು ದಿಸ್ ಕ್ವೆಶನ್, ಬಟ್ ಆದರೂ ನಾವು ನೋಡಿದಾಗ ಅದು ಒಂದು ಪವರ್ ಹೌಸ್. ಅಲ್ಲಿ ಕೂತಿರೋರು ರಿಷಬ್ ಶೆಟ್ಟಿ ಸಚ್ ಅ ಪವರ್ ಹೌಸ್. ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ. ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು, ಕಣ್ಗಳಲ್ಲೇ ಅದನ್ನ ಪೋರ್ಟ್ರೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ರುಕ್ಮಿಣಿ ಅವರೇ ನಿಮಗೆ? ಚಾಲೆಂಜಿಂಗ್ ಆಗಿತ್ತು, ಬಟ್ ಇಡೀ ತಂಡ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ರು. ಸೊ ನಮ್ಮ ರೈಟರ್ಸಿಂದ ಹಿಡಿದು ಅಥವಾ ಜನರಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಆಗಿಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು. ಸೊ ನಾವು ಆ ಮೂಮೆಂಟಲ್ಲಿ, ಆ ಶೂಟಿಂಗ್ ಕ್ಷಣದಲ್ಲಿ ವಿ ಯೂಸ್ ಟು ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಎಲ್ಲರೂ ಇದ್ದರು. ಅಂದರೆ ಇನ್ನೊಂದು ಟೇಕ್ ಆಗಬೇಕು, ಕಷ್ಟ ಆಗ್ತಾ ಇದೆ, ಲೈಟ್ ಹೋಗ್ತಾ ಇದೆ, ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೂ ಯಾರೂ ಆ ಪ್ರೆಷರ್ ಹಾಕ್ತಾ ಇರಲಿಲ್ಲ ನಮ್ಮ ಮೇಲೆ. ಸೊ ಆ್ಯಂಡ್ ಐ ಥಿಂಕ್ ದಟ್ ಆ ಒಂದು ಮೋಟಿವೇಶನ್ ನಮ್ಮ ಕ್ಯಾಪ್ಟನಿಂದಾನೇ ಬರೋದು. ಐ ಥಿಂಕ್ ರಿಷಬ್ ಸರ್ ಯಾರ ಮೇಲೇನೂ ಆ ಪ್ರೆಷರ್ ಹಾಕ್ತಿರ್ಲಿಲ್ಲ. ದಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ದರೂ ಆ ಪರ್ಫಾರ್ಮೆನ್ಸ್ ಮೂಮೆಂಟಲ್ಲಿ ನಮಗೆ ಆ ಫ್ರೀಡಮ್ ಕೊಡ್ತಾಯಿದ್ರು. ಸೊ ಚಾಲೆಂಜಿಂಗ್ ಇತ್ತು, ಬಟ್ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಅಂದರೆ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ದರೂ ಕೂಡ ರಿಷಬ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು. ಅಲ್ಲಿ ಪ್ರಗತಿಯವ್ರು ಮಾತಾಡಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ. ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ? ಖಂಡಿತವಾಗ್ಲೂ. ಥ್ಯಾಂಕ್ ಯು ರುಕ್ಮಿಣಿ. ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲ ಮಾತಾಡಿದ್ರು ಸರ್. ನೀವು ಕೋ ರೈಟರ್ ಸರ್, ಎಷ್ಟು ಪದಗಳನ್ನ ನೀವು ಹುಟ್ಟಾಕ್ಬೋದು ಇವಾಗ. ಅಯ್ಯಯ್ಯೋ, ಅಂದ್ರೆ ನೀವು ಶೆಟ್ರಿ ಹೆಂಗೆ ಹೇಳ್ತಿದ್ರೆ ಅಷ್ಟು ಬರೆಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ನೋಡಿ. ಏನೋ ಉಳ್ದಿರುತ್ತೆ ನೋಡಿ, ಜಾಕೆಟ್ ಪಾಕೆಟ್ ಅಲ್ಲೋ, ಪ್ಯಾಂಟ್ ಪಾಕೆಟ್ ಅಲ್ಲೋ. ಸರ್ ನಮ್ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿವರೆಗೆ ತಂದು ನಿಲ್ಸಿರಾ ಸರ್. ಥ್ಯಾಂಕ್ ಯು ಸೋ ಮಚ್.
ವಿಜಯಣ್ಣ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮಾಧ್ಯಮಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ, ಅದಕ್ಕೆ ಹೊರೇ ಬರಬೇಕು. ಥ್ಯಾಂಕ್ ಯು ಸರ್. ಬಟ್ ಅವ್ರು ಹೇಳಿದಂಥ ಮಾತಲ್ಲಿ ಎಷ್ಟು ಸ್ಕೂಟ್ರಿಗೆ ಒಂದು ವ್ಯಾಲ್ಯೂ ತಂದುಕೊಟ್ಟಿದ್ದೆ ನೀವು. ಥ್ಯಾಂಕ್ ಯು. ವೆಲ್ಕಮ್. ಸೊ ಹೇಳಿ, ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ? ನೀವೇನು ಮದುವೆ ಆಗಿ ದೂರ ದೂರ ಆಗಿರೋ ಗಂಡ ಹೆಂಡತಿ ಥರ ಇದೆ, ಒಟ್ಟಿಗೆ ಇರ್ಬೇಕು ಅಷ್ಟು ಇಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಕಷ್ಟ ಆ್ಯಕ್ಚುಲಿ, ಬೇರೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಏನು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ಕಾಂತಾರ ಅದು ಎಲ್ರಿಗೆ 2 ಸಿನಿಮಾ, ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ ಆ್ಯಕ್ಚುಲಿ. ನಮಗೆ 2 ವರ್ಷ ಒಂದನೇ ಕಾಂತಾರ ಆದರೆ ಇನ್ನು 3 ವರ್ಷ ಕಾಂತಾರ ಚಾಪ್ಟರ್ 1 ಸಾರಿ. ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನಸು ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು. ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ, ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದ್ರ ಬಗ್ಗೆ ತುಂಬ ಪ್ರೌಡ್ ಆಗಿರ್ತೀರ. ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕತೆ, ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ. ಸೊ ಥ್ಯಾಂಕ್ ಯು ರಿಷಬ್ ಸರ್. ನಾನು ನಂಬಿರುವಂಥ ದೈವದೇವರು ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನಾನು ಕಾಂತಾರದೊಂದು ಭಾಗವಾಗಿದ್ದೇನೆ ಅಂತ ನಂಬಿದವನು ನಾನು. ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿರ್ಗಂದೂರ್ ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಹಾಗೆ ಕಾಂತಾರ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮನ್ನು ನಿಮ್ಮ ಹೆಗಲ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡ್ಬಂದಿದ್ದೀರಾ. ಲೈಫಲ್ಲಿ ನಮ್ಮನ್ನು ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಎಷ್ಟು ಭಾರ ಆದರೂ ಇಲ್ಲಿ ತನಕ ಇರಿಸ್ಕೊಂಡಿದ್ದೀರಾ. ಭಾರ ಆದರೆ ಕೆಳಗಿಳಿಸಿ, ಮತ್ತು ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬಿಡಿದ ವೇತಾಳ ಥರ ಯಾವತ್ತೂ ಇರ್ತೀವಿ. ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ. ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು, ಎಲ್ಲಿ ಹೋದರೂ ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ. ರೈಟಿಂಗಿಗೆ ಕಾಂತಾರ 1ರಲ್ಲಿ ಕರೆದ್ರು, ನಿನ್ನ ಹತ್ರ ಅರ್ಹತೆ ಇದೆ, ಬಾ ನನ್ನ ಜೊತೆ ಕೂತ್ಕೊಂಡು ಬರಿ ಅಂತೇಳಿ. ಹಾಗೆ ಕಾಂತಾರ 2ಅಲ್ಲಿ, ಕಾಂತಾರ ಚಾಪ್ಟರ್ 1ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ, ಮುಚ್ಕೊಂಡು ಬಾ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರಿ ಅಂತ ಹೇಳಿದರು. ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತದ್ದು ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಫಿಲ್ಮ್ ಮೇಕರ್ ನಾವು ತುಂಬ ಬೆಳೆದಿದ್ದೀವಿ ಸರ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು and what the knowledge which you have given and the enlightenment ಅಷ್ಟೇ ಸರ್. ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ರಿಷಬ್ ಸರ್, ಹೊಂಬಾಳೆ ಆ್ಯಂಡ್ ಎಲ್ಲ ನನ್ನ ಕಾಂತಾರ ತಂಡದ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅಸ್. ಥ್ಯಾಂಕ್ ಯು ಎವ್ರಿಬಡಿ. ಆಸ್ ಎ ವುಮೆನ್ ನಾನು ಹೊಸದಾಗಿ ಮದುವೆ ಆಗಿರೋದ್ರಿಂದ ಹ್ಯಾಟ್ಸ್ ಆಫ್ ಟು ಯು ಪ್ರಗತಿ, ಹ್ಯಾಟ್ಸ್ ಆಫ್. ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ತುಂಬ ನರ್ವಸ್ ಆಗ್ತಿದೆ. ಮುಂಚೆ ಎಲ್ಲ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು, ಅವಾಗ ಎಲ್ಲರೂ ಸಿಗ್ತಾಯಿದ್ರಿ. ಇವಾಗ 3 ವರ್ಷ ಆದಮೇಲೆ ಕಾಂತಾರದ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ದೀವಿ ಇವಾಗಿನ್ನು. ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲ ಮಾಧ್ಯಮದವರು, ಪ್ರೆಸ್ ಅವರು ಎಲ್ಲರೂ ಇದ್ದೀರಾ. ಹಾಗೆ ಎಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಆ ಎಲ್ಲ ನಮ್ಮ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಒಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು, ಮೀಡಿಯಾದವ್ರಿಗೆಲ್ರಿಗೂ. ಯಾಕಂದರೆ ನಾವು 3 ಇಯರ್ಸ್ ಅವ್ರು ಹೇಳಿರೋ ಥರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳನ್ನ ಸ್ಕೂಲ್ಗೂ ಹಾಕಿದ್ವಿ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ನೆಟ್ವರ್ಕ್ ಇರ್ತಿರ್ಲಿಲ್ಲ, ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು. ತುಂಬ ಸಲ ತುಂಬ ಇವೆಂಟ್ಗಳಿಗಾಗಿರಲಿ, ಇಂಟರ್ವ್ಯೂಸ್ಗಳಿಗಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿರ್ತೀರ. ಮಿಸ್ ಮಾಡಿದ್ದೀವಿ, ರಿಷಬ್ ಬಂದಿರಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಏನು ಬರಬಾರ್ದು ಅನ್ನೋ ಥರದ್ದು ಯಾವುದೇ ಆಲೋಚನೆಗಳಲ್ಲ. ಈ ಥರದ್ದು ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕಷ್ಟು ಟೈಮ್ ತೊಗೊಳತ್ತೆ, ಆ ಥರದ್ದೊಂದು ಡೆಡಿಕೇಶನ್ ಬೇಕು. ಸೊ ಇನ್ನು ಮುಂದೆ ಹಿ ಈಸ್ ಆಲ್ ಯುವರ್ಸ್. ಅದಕ್ಕೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ, ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ಲರಿಗೂ ಫ್ಯಾಮಿಲಿ.
ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬ ಸಮಾಧಾನದಲ್ಲಿ ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾನು ವಿಜಯಣ್ಣನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ 5 ವರ್ಷದ ಹಿಂದೆ ರಿಷಬ್ ಒಂದು ಲೈನ್ ಕಥೆನ ಹೇಳಿದ್ರು ಒಂದು ಫೋನಲ್ಲಿ. ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು, ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು. ಅಣ್ಣ ಫೋನಲ್ಲಿ ಹೇಳಿರೋ ಒಂದು ಲೈನ್ ಕಥೆನ ಕೇಳಿಕೊಂಡು ಕಾಂತಾರನ ಮಾಡೋದಕ್ಕೆ ಒಪ್ಕೊಂಡ್ರು. ಅದರಿಂದ ಕಾಂತಾರ ಆಯಿತು. ಇವತ್ತು ಇಲ್ಲಿ ತನಕನೂ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಹಾಗೆ ಎಲ್ಲರೂ ಟೆಕ್ನಿಷಿಯನ್ಸ್ಗಳು ಫಸ್ಟು ಯಾರಿಂದ ಸ್ಟಾರ್ಟ್ ಮಾಡೋದು? ನಮ್ಮದು ಕೋರ್ ಟೀಮ್ ರೈಟರ್ಸ್ ಆನಿ ಭಟ್ರು, ಅನಿರುದ್ಧ ಅವರು, ಗುರು ಅಣ್ಣ, ನಿಮ್ಮೆಲ್ಲರ ರವಿ ಅಣ್ಣ, ಶನಿಲ್ ಗೌತಮ್ ಆಗಿದ್ದೀರಲ್ಲ, ಸಾರಿ ಶನಿಲ್ ಗೌತಮ್ ಅವರು, ಹಾಗೂ ಅರವಿಂದ್ ಕಶ್ಯಪ್. ನಾನು ಅರವಿಂದ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಪೇರೆಂಟ್ಸ್ ಇಲ್ಲೇ ಇದ್ದಾರೆ. ಅರವಿಂದ್ ಒಂದು ಬ್ಲೆಸ್ಸಿಂಗ್ ನಮಗೆ. ಅರವಿಂದ್ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ, ಅವರು ರಿಷಬ್ಗೊಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ. ಅದ್ರ ಜೊತೆಗೆ ಅರವಿಂದು ಅಷ್ಟೇ ಪರ್ಫೆಕ್ಷನ್. ಅವರಿಬ್ಬರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನಿಸುತ್ತೆ. ಅಷ್ಟು ಜೊತೆಗೆ ನಿಂತಿದ್ದಾರೆ. ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇದ್ರು. ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್. ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವ, ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದ್ದೀರಾ. ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ. ಅಂದರೆ ಏನು ನಾವು ಹಾಗೇನೆ ನೋಡಬೇಕಾದ್ರೇ ಅಷ್ಟು ಖುಷಿ ಆಗ್ತಾ ಇದೆ. ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ. ಅವ್ರು ಬಂದಿಲ್ಲ. ಐ ಆಮ್ ಮಿಸ್ಸಿಂಗ್ ಹಿಮ್ ಸೋ ಮಚ್. ಥ್ಯಾಂಕ್ ಯು ಅರವಿಂದ್. ರೈಟರ್ಸ್ ನಮ್ಮದೊಂದು ಕೋರ್ ಟೀಮ್ ಇತ್ತು. ಅರವಿಂದ್, ನಾನು, ರೈಟರ್ಸ್ ಎಲ್ಲರೂ. ರಿಷಬ್ದು ಎಲ್ಲ ನರೇಷನ್ಗಳು ಎಷ್ಟು ವರ್ಷನಾದರೂ ಆ ನರೇಷನ್ಗಳನ್ನು ತೊಗೊಂಡು ಕರೆಕ್ಷನ್ ಹೇಳಿ ಬಯಸ್ಕೊಂಡು ಆ ಸ್ಟೇಜಿಂದ ನಿನ್ನೆ ಟ್ರೈಲರ್ ನೈಟೆಲ್ಲ ಕುತ್ಕೊಂಡು ಮಾಡೋವರೆಗೂ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಸೊ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾಲಿ ನನಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ಥರ ಹೊರಗಡೆಯಿಂದ ಯಾರಾದರೂ ಬರ್ಬೋದಾಗಿತ್ತು. ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ನನ್ನ ನಂಬಿದ್ದೀರಾ. ಸೊ ಹೊಂಬಾಳೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಟೆನ್ಷನ್ ಆಗ್ತಿದೆ. ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರೆಗೂ ನನಗೂ ಅದೊಂದು ಟೆನ್ಷನ್ ಇದೆ. ಹಾಗೆ ರುಕ್ಮಿಣಿ ಅವ್ರ ಬಗ್ಗೆ ಮಾತಾಡಬೇಕು. ನಾವು ರಿಷಬ್ ನಿಮಗೆ ಗೊತ್ತು, ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ, ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ. ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರ ಶೂಟಿಂಗ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ಕಡೆನೂ ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜ್ಯುವೆಲ್ರಿ ಎಲ್ಲ ಇಟ್ಕೊಂಡು ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರುಕ್ಸ್. ನನಗೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಕಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಒಂದು ಮನುಷ್ಯ ಒಂದು ಕನಸು ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ. ಅಂದರೆ ಈ ಸಿನಿಮಾದಲ್ಲಿ ನನಗೇನೆ ನೋಡಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆಗ್ತಿದ್ದೆ. ನಮ್ಮ ಟ್ರೇಲರ್ನ ಇವತ್ತು ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡಿರೋದು ತುಂಬ ಎಮೋಷ್ನಲ್ ಆಯಿತು ನನಗೆ. ಯಾಕಂದರೆ ಅದರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ. ಖಂಡಿತ ಅದು ನಮ್ಮ ದೇವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್. ಅದ್ರ ಜೊತೆಗೆ ಪ್ರತಿಯೊಬ್ಬರು ಈ ಸಿನಿಮಾ ಕೆಲಸ ಮಾಡಿರೋರು, ಟೆಕ್ನಿಷಿಯನ್ಸಿಂದ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್, ಪ್ರತಿಯೊಬ್ಬರು. ಅಂದರೆ ನೀವು ಬೇರೆ ಶೂಟಿಂಗ್ಗಳಲ್ಲಿ ಮಳೆ ಬಂದರೆ ಇವತ್ತು ಶೂಟಿಂಗ್ ನಿಲ್ಲತ್ತೆ ಅನ್ನೋ ಥರ ಫೀಲಿಂಗು ಇನ್ನೇನೋ ಒಂದು. ಬಟ್ ನಮ್ಮ ಶೂಟಿಂಗಲ್ಲಿ ಹೇಗಂದ್ರೆ ಎಲ್ಲರೂ ಸರ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಆಗಬೇಕು, ಮಳೆ ನಿಲ್ಲಿ, ಈ ಥರದ್ದೇ ಪ್ರೇಯರ್ಸ್ಗಳು. ಅಂದರೆ ಪ್ರತಿಯೊಬ್ಬರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ. ಕಾಂತಾರ ಈ ಸಿನಿಮಾ ಚೆನ್ನಾಗಾಗಬೇಕು, ರಿಷಬ್ ಸರ್ಗೆ ಒಳ್ಳೇದಾಗಬೇಕು, ಹೊಂಬಾಳೆ ಸಿನಿಮಾ, ಇದೇ ಥರದ ಫೀಲಿಂಗಲ್ಲ ತುಂಬ ಪಾಸಿಟಿವಿಟಿಯಿಂದ ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ. ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ನೇಮ್ ಮಾಡೋದಕ್ಕಾಗ್ತಿಲ್ಲ. ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನೂ ಹೆಚ್ಚು ಕಡಿಮೆ ಆಗದಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು, ನಮ್ಮ EPs, LPs, ಆದರ್ಶ್, ಫೈಟ್ ಮಾಸ್ಟರ್, ಅರ್ಜುನ್ ಮಾಸ್ಟರ್, ಡ್ಯೂಪ್ ಹಾಕ್ದೆ ರಿಷಬ್ ಹತ್ರನ ಎಲ್ಲ ಫೈಟ್ನು ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ಮಾಡಿದ್ದೀರಾ. ನಿಮ್ಮನ್ನು ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ, ಇದು ಹೆಂಡತಿಯಾಗಿ ಮಾತಾಡ್ತಾ ಇರೋದು. ಸೊ ರಿಷಬ್ ಎಕ್ಸೈಟ್ಮೆಂಟಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟು ರೋಪ್ ಶಾಟ್ ಇದ್ರು ನಾನೇ ಮಾಡ್ತೀನಿ ಅಂತಾರೆ.
ಡ್ಯೂಪ್ ಹಾಕೋದಕ್ಕೆ ಬಿಡಲ್ಲ. ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ. ಭೂಷಣ್ ಮಾಸ್ಟರ್ ಪಾಪ ಡ್ಯಾನ್ಸ್ ಮಾಡಿಸ್ಬೇಕು ಅಂದ್ಕೊಂಡು ಬಂದರು, ಬಟ್ ಅವ್ರನ್ನೇ ಡ್ಯಾನ್ಸ್ ಮಾಡಿಸಿದ್ರು ರಿಷಬ್. ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್, ಬಾಯ್ಸ್, ಮೆನ್ಸ್, ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ಮದು. ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು, ಹೌದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ. ಇಟ್ ವಾಸ್ ನಾಟ್ ಈಸಿ. ಹಾಗೆ ಶೂಟಿಂಗ್ಗಳು 250 ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು. ಸೊ ನನ್ನ ಟೀಮಿನ ಡಿಸೈನರ್ ಟೀಮ್, ಆರ್ಮರ್ಸ್ ಟೀಮ್, ಲೆದರ್ ಟೀಮ್, ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಸಾರಿ, ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರೋ ಮನಸ್ಸಲ್ಲಿ ಇಟ್ಕೊಂಬೇಡಿ, ಸಾರಿ. ಥ್ಯಾಂಕ್ ಯು. ಇನ್ನೊಂದು ಸಲ ಯಾರನ್ನಾದರೂ ಮಿಸ್ ಮಾಡಿದರೆ ಡ್ರೈವರ್ಸ್, ಕುಂದಾಪುರದಲ್ಲಾಗಿರಲಿ, ಬೇರೆ ಎಲ್ಲ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ರಿಷಬ್ ಬಗ್ಗೆ ಏನು ಹೇಳೋದು? ಐ ಆಮ್ so proud of you. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅದು ನೋಡ್ತಾ ಇದ್ರೆ ಟ್ರೈಲರ್ ಸಖತ್ ಆ ಜರ್ನಿ ರೀಕಾಲ್ ಆಗ್ತದೆ ನನಗೆ. ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನು ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು, ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದರು ಅದನ್ನೆಲ್ಲ ದಾಟ್ಕೊಂಡು ಅದು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ಥಿಂಕ್ ಈ ಸಿನಿಮಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಹಾರ್ಡ್ ವರ್ಕು, ಶ್ರಮ, ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ. ಬೆವರು ರಕ್ತನೂ ಈ ಸಲ ಹೇಳೋದಕ್ಕಾಗಲ್ಲ, ಅದಕ್ಕಿಂತನೂ ಜಾಸ್ತಿ ಆಗಿದೆ. ಅಷ್ಟೆಲ್ಲ ರಿಷಬ್ಬೇ ಸಾಟಿ. ಸೊ ಆ ದೇವರು ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೇ ಮಾಧ್ಯಮದವರಾಗಿರ್ಬೋದು, ಕನ್ನಡ ಜನತೆ ಕಾಂತಾರ ಒಂದನ್ನು ನಮ್ಮ ಸಿನಿಮಾ ಅಂತ ತೊಗೊಂಡು ಅದನ್ನು ದೇಶದಾದ್ಯಂತ ತೊಗೊಂಡು ಹೋಗಿದ್ದೀರಾ. ಈ ಸಲನೂ ನಮ್ಮ ಸಿನಿಮಾ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು. ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್. ಐ ಆಮ್ ಸೀಯಿಂಗ್ ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ, ನಾಟ್ ಆ್ಯಸ್ ಎ ವೈಫ್, ಆಡಿಯನ್ಸ್ ಆಗಿ, ಫ್ಯಾನ್ ಗರ್ಲ್ ಆಗಿ, ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐ ಆಮ್ ಸೋ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರೂ ಬೇಜಾರು ಮಾಡ್ಕೊಬೇಡಿ. ನನ್ನ ಪರವಾಗಿ, ರಿಷಬ್ ಪರವಾಗಿ, ಕಾಂತಾರದ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು. ಇದೇ ಥರ ಇಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲೇಬೇಕು. ಥ್ಯಾಂಕ್ ಯು. ಪ್ರಗತಿ, ನೀವು ಆಡಿದಂತಹ ಒಂದು ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಇವತ್ತು ಒಂದು ವಿಶೇಷ ಅಂಚೆ ಲಕೋಟೆ ಭೂತಾರಾಧನೆ, ಭೂತಕೋಲ ನಮ್ಮ ತುಳುನಾಡ, ಕನ್ನಡ ನಾಡ ಸಾಂಸ್ಕೃತಿಕ ಆಚರಣೆ, ಕಾಂತಾರ ಚಲನಚಿತ್ರದ ಮುಖಾಂತರ ಈ ಸಾಂಸ್ಕೃತಿಕ ಆಚರಣೆಯನ್ನು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋದಂತಹ ಹೊಂಬಾಳೆ ತಂಡ, ರಿಷಬ್ ಶೆಟ್ಟಿ ಸರ್ ಅವರ ತಂಡಕ್ಕೆ ಅಭಿನಂದನೆಗಳು. ಸ್ಟ್ಯಾಂಪ್ಗಳು ಒಂದು ಸಾಂಸ್ಕೃತಿಕ ರಾಯಭಾರಿ ಇದ್ದ ಹಾಗಾಗಿ ಇಂದಿನ ದಿನ ನಾವು ರಿಲೀಸ್ ಮಾಡಿರ್ತಕ್ಕಂತಹ ಸ್ಪೆಷಲ್ ಕವರ್ ಮತ್ತು 2 ಅಂಚೆ ಲಕೇಟುಗಳು ರಾಜ್ಯದಾದ್ಯಂತ, ದೇಶದಾದ್ಯಂತ ಜನಸಾಮಾನ್ಯರಲ್ಲಿ ತಲುಪಲಿ ಮತ್ತು ನಮ್ಮ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಹೆಚ್ಚು ಗಮನ ಸೆಳೀಲಿ ಅಂತ ಆಶಿಸ್ತಾ 2ನೇ ತಾರೀಕು ರಿಲೀಸ್ ಆಗ್ತಾ ಇರತಕ್ಕಂತಹ ಕಾಂತಾರ ದಿ ಲೆಜೆಂಡ್ ಚಲನಚಿತ್ರಕ್ಕೆ, ಹೊಂಬಾಳೆ ಚಿತ್ರತಂಡಕ್ಕೆ, ರಿಷಬ್ ಶೆಟ್ಟಿ ಅವರ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ಭಾರತೀಯ ಅಂಚೆ ಇಲಾಖೆ ಪರವಾಗಿ ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ರೇಡಿಯೋ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಹೊಂಬಾಳೆಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಮ್ಮೆಲ್ಲರನ್ನೂ ಅರಸಿ ಹಾರೈಸ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಇದೇ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಹಾರೈಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದ ಜರ್ನಿಯಲ್ಲಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ, ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್, ಟೆಕ್ನಿಷಿಯನ್ಸ್, ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಅಚ್ಚುಕಟ್ಟಾಗಿ ಪದ ಮಾತಾಡಿದ್ವಿ. ಇವತ್ತು ಹಂಗೆ ಮಾಡಂಗೆ ಇಲ್ಲ. ನಾವು ಕಾಂತಾರನೇ 2 ಚಾಪ್ಟರ್ ಮಾಡಿದ್ದೀವಿ, ಒಂದು 4 ಆದರೂ ಮಾತಾಡ್ಬೇಕು ನೀವು ಇವತ್ತು. ಓಕೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಎಸ್, ನೋಡಿದ್ರಾ? ಅಲ್ಲ ಸರ್, ಫೈಟು ಮತ್ತೆ ಡ್ಯಾನ್ಸ್ ಮಿಂಗಲ್ ಮಾಡ್ತಿದ್ದೀರಾ ನೀವು? ಅಲ್ಲ, ಫೈಟ್ಗೆ ಒಂದು ರಿದಮ್ ಇರಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವರು ಬರ್ತಿದ್ದಾರೆ. ಭೂಷಣ್ ಮಾಸ್ಟರ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಅವ್ರು ನರ್ವಸ್ ಆಗ್ಬೇಕು, ನೀವ್ ಯಾಕೆ ನರ್ವಸ್ ಆಗ್ತಿದ್ದೀರಾ? ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಅಷ್ಟಲ್ಲಿ ಕರೆದ್ಬಿಟ್ರು. ಚೆನ್ನಾಗಿದೆ ಮಾಸ್ಟರ್, ಇದು ಫೈಟು ಡ್ಯಾನ್ಸು ಒಂದು ರಿದಮ್ ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರು ಜೋಡಿಯಾಗಿ ಬಂದು ಪ್ರೂವ್ ಮಾಡ್ತಿದ್ದೀರಾ. ದಯವಿಟ್ಟು ಮಾತಾಡಿ ಪ್ಲೀಸ್. ಈ ಕ್ಷಣ ಹೇಗೆ ಅನ್ಸ್ತಾ ಇದೆ? ಮೊದಲು ಬಂದವರು ನಮ್ಮ ಅರ್ಜುನ್ ಮಾಸ್ಟರ್, ದಯವಿಟ್ಟು ಅಲ್ಲ, ಒಂದು ಕೆಲಸ ಮಾಡಿ, ಕ್ಲಾಪ್ಸ್ ಹಾಕ್ಬಿಟ್ಟು 3 ಜನ ಯಾರು ಮಾಸ್ಟರ್ ಮಾಸ್ಟರ್ ಇವರು ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್? ಅರ್ಜುನ್ ಫಸ್ಟ್ ಎ, ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ, ನೀವು ನಾನು ಸಪೋರ್ಟ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ. ಮೇಲೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಏನು ಮಾತೇ ಬರ್ತಾ ಇಲ್ಲ. ಫಸ್ಟು ಅದೇ ಹೇಳ್ಕೊಡ್ತಾವ್ರು ಮಾಸ್ಟರ್. ಥ್ಯಾಂಕ್ ಯು ಎಲ್ಲರಿಗೂ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಬರ್ಬೋದಾಗಿತ್ತು, ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರಾ ಸರ್, ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಕಂಟಿನ್ಯೂ. ಸಖತ್ ಮಾಸ್ಟರ್. ಆ್ಯಂಡ್ ಅರವಿಂದ್ ನಮ್ಮ ಕ್ಯಾಮ್ರಾಮ್ಯಾನ್ ಕಣ್ಣಪ್ಪ, ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ. ಕಣ್ಣಪ್ಪ ಫೋನ್ ಮಾಡಿದಾರೆ ಅಂತ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ ಬಾಟಮ್ ಸಿನಿಮಾಯಿಂದ ನಾನು ಪರಿಚಯ ಆಗಿದ್ದು. ಸೊ ಅದರಿಂದ ಕಾಂತಾರ 1, ಕಾಂತಾರ 2 ಎಲ್ಲ ಕಂಟಿನ್ಯೂ ಆಗಿದೆ. ಮುಂದಕ್ಕೆ ಇನ್ನೂ ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಖಂಡಿತ. ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್, ನಿಮಗೆ ಬೆಸ್ಟ್ ವಿಶಸ್. ಸರ್, ಎ ಫಾರ್ ಅರ್ಜುನ್. ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ರಿಸ್ಕ್ ಯಾಕೆ ತೊಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್, ಏನದು ಐ ಲವ್ ಯು ಸರ್. ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ. ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಲ್ಲಿ. ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಅಂದರೆ ಅರ್ಜುನ್ ಮಾಸ್ಟರ್. ಮತ್ತೆ ಇಲ್ಲೇನು ಮಾತಾಡ್ತಿಲ್ಲ? ಅದು ಸೆಟ್ಟಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದ್ದಾರೆ, ಪ್ರಗತಿ ಮೇಡಮ್ ಇದ್ದಾರೆ. ಓಕೆ ಸರಿ, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ. ಇದು ಬೆಟರು ಸರ್. ಏನಂದರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋಂಥ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂತಹ ರಿಹರ್ಸಲ್ಸ್ನ ಒಂದು ಝಲಕನ್ನು ಕೂಡ ನೋಡಿದ್ದೀವಿ. ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಷಯಕ್ಕೆ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸನ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು. ಸೊ ತುಂಬ ಸಲ 1-3ಗಳಾಗ್ತಾ ಇತ್ತು. ಜನರಲಿ ಎಲ್ಲ ಏನಾರು ಎಸ್ ಜನರಲಿ 1 ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನಾನು ಜೀವ ಇರೋರ್ಗೂ ಟ್ರೈ ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬರೇ ಇರೋ ರಿಷಬ್ ಸರ್. ಸೊ ಅದಕ್ಕೆ
ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅದನ್ನು ಟ್ರೈ ಮಾಡೋಕ್ಕೆ ಆಗ್ತಾನೇ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದ್ದೀವಿ. ಇವಾಗ ಇಂಟರ್ನ್ಯಾಷನಲ್ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆಲ್ಲ ನಾವು ಸೇರಿಕೊಂಡು ಮುಂದೆ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ. ಐ ಲವ್ ಯು. ಅಲ್ಲ, ಅದು ತುಂಬ ದೊಡ್ಡ ಮಾತು ಅರ್ಜುನ್ ಸರ್. ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಅನಿಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಈಗ ರಿಷಬ್ ಸರ್ ಫೈಟ್ನ ನಾವು ನೋಡಿದ್ವಿ. ಭೂಷಣ್ ಮಾಸ್ಟರು ಚುಟು ಚುಟು ಸಾಂಗು ಈ ಥರ ಸಾಂಗ್ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ? ರಿಷಬ್ ಸರ್ ಡಾನ್ಸಿಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್. ಹೇಳ್ಬಿಡಲ್ಲ ಸರ್, ಅದು ಒಂದು ಸಾಂಗ್ ಇವಾಗ ಸಾಂಗ್ ರಿಲೀಸ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ವಾರ 2 ವಾರ ರಿಹರ್ಸಲ್ ಮಾಡಿದ್ದೀವಿ. ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ರಿಷಬ್ ಸರ್ಗೆ ಶೆಟ್ರೆ ಇವರು ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ ಬೇರೆ ಬರ್ತಾ ಇದೆ. ಯಾವ ಥರ ಇದು ಡ್ಯಾನ್ಸು? ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್, ಇದು ಸನ್ ವಾಕ್. ಹೋಗ್ಲಿ ಬಿಡಿ, ಸೂರ್ಯ ಚಂದ್ರ ಎಲ್ಲರೂ ನೋಡಿ ಎಂಜಾಯ್ ಮಾಡೋಂಥ ಆಕ್ಚುಲಿ ಟ್ರೈಲರ್ ನೋಡಿದ್ಮೇಲೆ ಇವಾಗ ಮೂನ್ ವಾಕ್ ಅಂತ ಒಂದು ಜ್ಞಾಪಕ ಬಂತು. ಆಕ್ಚುಲಿ ಮೂನ್ ವಾಕ್ ನೋಡಿದ್ರೆ ಮೂನ್ ಜಂಪ್ ಇದರಲ್ಲಿದೆ, ಟ್ರೈಲರ್ ಅಲ್ಲಿ ಒಂದಿದೆ. ಮೂನ್ ಶೋನಲ್ಲಿ ಅದ್ ನೀವೇ ಕೊರಿಯೋಗ್ರಾಫ್ ಮಾಡಿದ್ದ ಆ ಮೂನ್ ಜಂಪು? ಅದು ನಾನು ಮೇಡಮ್ ಅಯ್ಯೋ ಐಡಿಯಾ ಕೊಟ್ಟಿದ್ದು ನಾನೇ. ಟಕ್ಕಂತ ಕ್ರೆಡಿಟ್ ತಗೊಂಡ್ಬಿಟ್ರು ಮಾಸ್ಟರ್. ಆಕ್ಷನ್ ಮಾಡಿದ್ ನಾನು, ಐಡಿಯಾ ಕೊಟ್ಟಿದ್ದೀವ್ರು, ಶೂಟ್ ಮಾಡಿದ್ದು ನಮ್ಮ ಕಣಪ್ಪ, ಅರವಿಂದ್ ಸರ್, ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಸರ್. ಏನು ಇದು ಒಂದು ಚೌಕ ಕಾಂಬಿನೇಷನ್, 4 ಜನ. ಪ್ರಗತಿ ಮೇಡಮ್ ಆ ವಿಷಯ ಹೇಳಿ ಇನ್ನೂ ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಹೇಳ್ತಾ ಇದಾರೆ ನನಗೆ. ಅದು ನಾನು ಟ್ಯೂಬ್ಲೈಟ್ ಆಗ್ಬಿಟ್ಟಿದ್ದೀನಿ, ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್. ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೇಡಮು, ಅವರೇ ಡಿಸೈನ್ ಮಾಡಿರೋದು. ಹೀರೋಯಿನ್ ಕಾಸ್ಟ್ಯೂಮು, ಅದು ಡ್ಯಾನ್ಸರ್ಸ್ದು ಎಲ್ಲಾನು ಪಾಪ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡೋವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರ್ಲಿಲ್ಲ. ಓಡೋಗೋರು ಯಾರೋ ಅವ್ನು ಸೆಂಟ್ರಲ್ ಇದ್ರೆ ಕಾಸ್ಟ್ಯೂಮರು ಲವ್ ಯಾಕೋ ಬಾರೋ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ನಿಮಗೆ ಅಷ್ಟು ಪರ್ಫೆಕ್ಷನ್ ಇದೆ. ಯಾರ್ ಹೆಂಡತಿ ಅವರು ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ, ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ಒಂದು ದಾರ ಆಚೆ ಈಚೆ ಆಗಕ್ ಬಿಡೋದಿಲ್ಲ ಅಲ್ವಾ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅರ್ಜುನ್ ಸರ್, ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ಸ್ ನೀವೇನಾದ್ರು ಕಂಡಿಡಿದ್ರ? ನಮ್ದು ಫೈಟರ್ಸ್ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಅದರಲ್ಲೆಲ್ಲ ಶೀಲ್ಡು ಅದು ಇದೆಲ್ಲ ಅರ್ಧಾಕೊಂಡು ಓಡಾಡೋರು ಹುಡುಗರು. ಸೊ ಅವ್ರನ್ನೆಲ್ಲ ಹಿಡ್ದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು, ಕಾಸ್ಟ್ಯೂಮ್ ಮಾಡಕ್ಬಾರ್ದು ಅಂತ. ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್. ಹೌದೌದು, ಕರೆಕ್ಟ್ ಮಾರ್ಕ್ಸ್ ಹೇಳಿದೆ. ಯಾರನ್ನು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ, ನಿಂತ್ಕೊಳ್ಳಿ ಅಂತ. ಎಲ್ಲ ಚೇರಲ್ಲೇ ಕೂರ್ಬೇಕು, ಯಾರು ನೆಲದಲ್ಲಿ ಕೂರಂಗಿಲ್ಲ. ಕಾಸ್ಟ್ಯೂಮ್, ಅದು ಕಾಸ್ಟ್ಯೂಮು. ನಾನು ರಿಷಬ್ ಸರ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಪ್ರಗತಿ ಮೇಡಮ್ ನನ್ನ ಕಾಸ್ಟ್ಯೂಮು ಮತ್ತೆ ಗಲೀಜಾಗ್ಬಿಟ್ರೆ ತುಂಬಾ ಖರ್ಚು. ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ, ಎಷ್ಟು ಜನ, ಎಷ್ಟು 100,000 ಜನ ಇರ್ಲಿಲ್ಲ ಅರ್ಜುನ್ ಸರ್. 100 ಆಕ್ಷನ್ ಕೊರಿಯೋಗ್ರಾಫರ್ಸ್, ಸಾರಿ ಫೈಟರ್ಸ್ ಇದ್ರು. ಹೌದು, ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್ ಸ್ಟಂಟ್ ಪರ್ಫಾರ್ಮೆನ್ಸ್ನೆಲ್ಲ ಕರೆದು ಆ್ಯಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ಖುಷಿ ಇರೋಂಥ ವಿಷಯ. ಅಲ್ಲ, ಇವರಿಬ್ರು ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ 2 ಬದಲು ಈಗಲೇ ರಿಲೀಸ್ ಆಗ್ಬಿಟ್ರೆ ನೋಡ್ಬಿಡೋಣ ಅನ್ನೋಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ. ಅದರಲ್ಲೂ ಎಕ್ಸೈಟಿಂಗ್ ಆಗಿರೋ ವಿಷಯ ಅಂದ್ರೆ ರಿಷಬ್ ಸರ್ ಮಾಡಿರುವಂಥ ಸನ್ ವಾಕ್ನ ನೋಡೋದಕ್ಕೆ ನಾವು ಅಲ್ಲ, ಮೂನ್ ವಾಕ್ ಅಲ್ಲ, ಸನ್ ವಾಕ್ ಅಲ್ವಾ? ಸನ್ ವಾಕ್ ನೋಡೋದಕ್ಕೆ ಇನ್ನೂ ಜಾಸ್ತಿ ಕಾತರದಿಂದ ಕಾಯ್ತೀವಿ. ರಿಷಬ್ ಸರ್ 2ನೇ ತಾರೀಕಿಂದ ಮುಂಚೆ ಸಾಂಗ್ ಏನಾದರೂ ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್? ಯಾರಿಗ್ ಗೊತ್ತು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂತಿದ್ದಾರೆ. ಬಟ್ ಎಲ್ಲ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ, ಅದು ನಮ್ಮ ನಿಜವಾದ ಹೆಮ್ಮೆ. ಏನಕ್ಕಂದ್ರೆ ಒಂದು ಪ್ಯಾನ್ ಇಂಡಿಯಾ ಅಂದ ತಕ್ಷಣ ರಿಷಬ್ ಸರು, ವಿಜಯ್ ಸರು, ಹೊಂಬಾಳೆ ಮನ್ಸು ಮಾಡಿದಿದ್ರೆ ಯಾರನ್ನ ಬೇಕಾದ್ರೂ ಕರ್ಸ್ಬೋದಿತ್ತು. ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಟೆಕ್ನಿಷಿಯನ್ಸೇ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ನ ಬಳಸಿದಾರಲ್ಲ, ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಫಸ್ಟಲ್ಲೇ ಜಲಕ್ಕಾಗೋಯ್ತಾ?
ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು ನನ್ನ. 4 ಕ್ವಾರ್ಟರ್ ಕೊಡಿದ್ರು, ಸ್ಟಡಿಯಾಗಿ ನಿಂತಿದ್ದಲ್ಲೋ ಸೂರ್ಯ ಅಂತ ನನ್ನ ಹೆಸರು. ಹಾಗಾಗಿ ತಮಾಷೆ ಮಾಡಿ ವೆಲ್ಕಮ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ನು ಫಸ್ಟ್ ಸರ್ರೇ ಮೀಟ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಅವರು ಒಂದೇ ಒಂದು ಪದ ಹೇಳಿದ್ರು, ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು. ಮಾಡೋಣ ಅನ್ನೋದು ಬೇರೆ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜವಾಗ್ಲೂ ಇಲ್ಲಿವರೆಗೂ ನನ್ನನ್ನು ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಸುರೇಶ್ ಸರ್, ಈ ರೀತಿ ಒಂದು ಪವರ್ ಪ್ಯಾಕ್ಡ್ ಸಿನಿಮಾನ ಅವ್ರು ಶೂಟ್ ಮಾಡಿ ನಿಮಗೆ ತಂದುಕೊಟ್ಟಾಗ ಅದೊಂದು ಎಕ್ಸ್ಟ್ರಾ ಚಾಲೆಂಜು ಪ್ಲಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ಈಸಿ ಎಡಿಟ್ ಮಾಡೋದು. ಈಗ ಸಿನಿಮಾ ಅಟ್ಲೀಸ್ಟ್ ನಿಮಗೆ ಒಂದಷ್ಟು ಟೈಮ್ ಲಿಮಿಟ್ ಇರುತ್ತೆ ಎಡಿಟ್ ಮಾಡೋದಕ್ಕೆ. ಬಟ್ ಒಂದು ಟ್ರೇಲರು ಯಾವ ಶಾಟ್ ಬಿಡೋದು, ಯಾವ ಶಾಟ್ ಹಾಕೋದು ಆ್ಯಂಡ್ ಕತೆ ಹೇಗೆ ಹೇಳೋದು, ಈ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿ ಅವರ ಜೊತೆ ಕೂಡಿ ನೀವು ಹೇಗೆ ಮಾಡಿದ್ರಿ? ಈ ಪಯಣ ಹೇಗೆ ಸಾಗಿಸಿದ್ರಿ ನೀವು? ಇಲ್ಲ, ಸಿನಿಮಾ ಓವರಾಲ್ ಎಡಿಟ್ ಮಾಡಿದಾಗ ಒಂದು ಫ್ಲೋ ನಮಗೆ ಗೊತ್ತಿರುತ್ತೆ ಹೇಗೆ ಏನು ಅನ್ನೋದು. ಮತ್ತು ಸರ್ರನ್ನು ಒಂದು ಫ್ಲೋ ಲೈನಪ್ ಹೇಳಿರ್ತಾರೆ ನಮಗೆ, ಹಿಂಗಿದ್ದರೆ ಚೆನ್ನಾಗಿರುತ್ತೆ ಮಗ ಅಂತ ಅಂದ್ಬಿಟ್ಟು. ಆದರೆ ಒಂದು ಮಗ ಅನ್ನೋದು ಒಂದು ಫ್ರೆಂಡಲ್ಲಿ ಅವರು ಚಾನ್ಸೇ ಇಲ್ಲ. ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ದೈವನೇ ಪಕ್ಕ ಕೂತ್ಕೊಂಡು ಎಡಿಟ್ ಮಾಡಿಸ್ತಿದೆ ಅನ್ನೋ ಥರ ಇರುತ್ತದು. ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅದು. ಅದಾಗಿ ಬರೋವಂಥದ್ದು ಅದು ಅವ್ರು ಕೂತ್ಮೇಲೆ ಅದು ಔಟ್ಪುಟ್ ಬರಲಿಲ್ಲ ಅಂದರೆ ಹೆಂಗೆ ಅದು? ಅದೇ ಒಂದೊಂದ್ಸಲಿ ಹೇಳ್ತೀವಲ್ಲ, ಕೆಲಸನ ನಾವು ಮಾಡಲ್ಲ, ಕಾರ್ಣಿಕನೇ ನಮ್ಮ ಹತ್ರ ಮಾಡಿಸುತ್ತೆ ಅಂತ. ಆ ರೀತಿ ಒಂದು ವಿಷಯವನ್ನ ನೀವು ಇವತ್ತು ಹೇಳಿದ್ರಿ. ನೀವು ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಯಾವುದೋ ಒಂದು ದೈವ ಶಕ್ತಿನೇ ನಮ್ಮ ಜೊತೆ ಕೂತ್ಕೊಂಡು ಅದನ್ನ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ ಅಲ್ವಾ? ಆ ದೇವರ ಶಕ್ತಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ರಿಷಬ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ವಿಜಯ್ ಸರ್ ಥ್ಯಾಂಕ್ ಯು ಸೊ ಮಚ್. ಆದರ್ ಸರ್, ಅರವಿಂದ್ ಬಾಯ್ ಮಿಸ್ ಆಗಿದ್ದಾರೆ ಇವತ್ತು, ಬಟ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ಡೈರೆಕ್ಷನ್ ಟೀಮ್ ಮೇಯ್ನ್ಲಿ, ಅದು ಆರ್ಟಿಗೆ ವಹಿಸಿದಂಥ ಡೈರೆಕ್ಷನ್ ಟೀಮ್ನ ಹುಡುಗರುಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅದು ಬಿಟ್ಟರೆ ಸೆಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದಕ್ಕೆ ಮುಖ್ಯವಾಗಿ ಅಷ್ಟು ಒಳ್ಳೆ ಲೊಕೇಶನ್ ನೋಡಿಕೊಟ್ಟಂಥ ಸುಹಾಸ್ ಶೆಟ್ಟರು. ಸೊ ನಿಮಗೆ ಮೇಯ್ನ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನನ್ನೆಲ್ಲ ಆರ್ಟ್ ಟೀಮ್, ಕಾರ್ಪೆಂಟರ್ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ ಯು ಸೊ ಮಚ್.